ಯಾವ ಕಾರಣಕ್ಕೂ ಕೂಡ ಮಾಧ್ಯಮದವರು, ಯಾಕಂತಂದರೆ ನೀವು ಪ್ರಜಾಪ್ರಭುತ್ವದ 4ನೇ ಅಂಗ. ಪ್ರಜಾಪ್ರಭುತ್ವ ಉಳಿಬೇಕಲ್ಲ, ಸಮಾಜ ಉಳಿಬೇಕಲ್ಲ, ಜನರು ಉಳಿಬೇಕಲ್ಲ. ತರೀಕೆರೆಯವರು ಹೇಳಿದರು, ಈಗ ನಮ್ಮ ಮುಂದಿನ ಚುನಾವಣೆಗೆ ಯೋಚನೆ ಮಾಡೋರು ರಾಜಕಾರಣಿ. 10 ವರ್ಷ, ಇನ್ನೊಂದು ವರ್ಷ, 100 ವರ್ಷ, 1000 ವರ್ಷಕ್ಕೆ ಯೋಚನೆ ಮಾಡೋರು ಈ ಸಮಾಜ ಹೆಂಗೆ ಇರಬೇಕು ಅಂತ ಮುತ್ಸದ್ದಿ ಅಂತ ಅಲ್ವಾ. ನೀವು ಈ ಯಾವ ಪಕ್ಷಗಳು ಏನು ಮಾಡ್ತವೆ ಅಂತಕ್ಕಂಥದ್ದನ್ನು ಮಾಡಬಾರ್ದು. ಮತ್ತು ಇವರು ಸಾಯಿನಾಥ್ ಅವರು ಪೇಯ್ಡ್ ನ್ಯೂಸ್ ಯಾವ ಕಾರಣಕ್ಕೂ ಆಗಬಾರ್ದು ಅಲ್ವಾ. ಅದಕ್ಕೆ ನಾವು ಕಾನೂನು ಥರ ಕೊಟ್ಟಿದ್ದೀವಿ. ನಾವು ಈಗ ಸುಳ್ಳು ಸುದ್ದಿಗಳನ್ನು ಮಾಡ್ತಕ್ಕಂಥದಕ್ಕೆ, ದ್ವೇಷದ ಭಾಷಣ ಮಾಡ್ತಕ್ಕಂಥವ್ರಿಗೆ ಒಂದು ಕಾನೂನು ತರೋಣ ಅಂತ ಹೊರಟಿದ್ದೀವಿ. ನಾನು ಮೊನ್ನೆ ಪೊಲೀಸ್ ಕಾನ್ಫರೆನ್ಸ್ನಲ್ಲಿ ಹೇಳಿದೆ, ಎಲ್ಲ ಅಧಿಕಾರಿಗಳಿಗೆ ಹೇಳಿದೆ, ದ್ವೇಷದ ಭಾಷಣ ಮಾಡೋರು, ಸುಳ್ಳು ಸುದ್ದಿ ಮಾಡ್ತಕ್ಕಂಥವ್ರು, ಆಮೇಲೆ ಎಂತಿದು ಹೇಟ್ ಸ್ಪೀಚ್, ಅದು ದ್ವೇಷದ ಭಾಷಣ ಅಂತಲೇ ಕನ್ನಡದಲ್ಲಿ. ಅದಕ್ಕೆ ಅದಕ್ಕೆ ಸುವೋಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಕೊಳ್ರಿ ಅಂತ ಹೇಳಿದೆ ಎಲ್ಲ ಪೊಲೀಸ್ನವ್ರಿಗೆ. ಕಂಪ್ಲೇಂಟ್ ಕೊಡಬೇಕಾದ ಅಗತ್ಯ ಇಲ್ಲ. ವಾಕಿ ಟಾಕ್ ಬಂದ್ ಮಾಡಯ್ಯ. ನೋಡು, ನಾವು ಭಾಳ ಗಂಭೀರವಾಗಿ ಚರ್ಚೆ ಮಾಡುವಾಗ ಅವನು ವಾಕಿ ಟಾಕಿ ಯಾಕೆ ಕೂತ್ಕೊಂಡು ಅವನು ಆಚೆಗೆ ಹೋಗಿ ಮಾತಾಡಪ್ಪ, ಮಾತಾಡಬೇಡ ಅಂತಲೂ ಹೇಳೋಕ್ಕಾಗಲ್ಲ, ಹೊರಗಡೆ ಹೋಗಲಿ. ಈಗ ಯಾವುದೇ ನೀವು ವಿಚಾರ ಇಡಬೇಕಾದ್ರೆ ನಿರ್ಭೀತಿಯಿಂದ ಇಡಬೇಕು. ಆಮೇಲೆ ಊಹೆಗಳ ಮೇಲೆ ಮಾತಾಡೋದು ಭಾಳ ಜಾಸ್ತಿ ಆಗ್ಬಿಡದೆ. ಊಹೆ ರಾಜಕೀಯ ಜಾಸ್ತಿ ಆಗ್ಬಿಡದೆ. ಯಾರೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅದಕ್ಕೆ ಪರ ವಿರೋಧ ಅದು ಹಿಂಗೆ ಊಹೆಗಳು ಮಾಡ್ಕೊಳ್ಳೋದು. ದಿಸ್ ಈಸ್ ವೆರಿ ಡೇಂಜರಸ್ ಡೆವಲಪ್ಮೆಂಟ್, ಐ ಟೆಲ್ ಯು. ಇನ್ವೆಸ್ಟಿಗೇಟ್ ಮಾಡಿ. ಇನ್ವೆಸ್ಟಿಗೇಷನ್ನಲ್ಲಿ ಒಂದೊಂದು ಸಾರಿ ಸತ್ಯ ಗೊತ್ತಾಗದೇ ಇರ್ಬೋದು, ಮಾಡಿ. ಬಟ್ ಸೀರಿಯಸ್ ಆಗಿ ನೀವು ಅಟೆಂಪ್ಟ್ ಮಾಡಿದ್ದೀರಿ ಅಂತ ಆಗತ್ತೆ. ಅದು ಊಹೆನೂ ಸತ್ಯನೂ ಪತ್ತೆ ಚೆಕ್ ಹೋಗಲ್ಲ, ಇನ್ವೆಸ್ಟಿಗೇಷನೂ ಮಾಡೋಕ್ಕಾಗಲ್ಲ. ಆಮೇಲೆ ಸುಮ್ಮನೆ ಸುದ್ದಿಗಳನ್ನು ಬಿಟ್ಬಿಡೋದು. ಹೊತ್ತಿಗೆ ಏನೇ ಸುಳ್ಳು ಸುದ್ದಿ ಮಾಡ್ತಾಯಿದ್ದೀನಿ ಅಂತ ಆಮೇಲೆ ಬದಲಾಯಿಸ್ಬಿಡೋದು. ಯಾವ ಥರ ಜರ್ನಲಿಸಮ್ ಇದು? ಇದಕ್ಕೆಂಥ ಮೀಡಿಯಾ ಅಂತ ಕರಿಬೇಕು. ಇದಕ್ಕೆ ಈ ಥರ ಆಗಬಾರ್ದು ಜರ್ನಲಿಸಮ್. ಇದರಿಂದ ಸಮಾಜದ ಬೆಳವಣಿಗೆ ಆಗಲ್ಲ. ನಿಮಗೆ ಉಪಯೋಗ ಆಗ್ಬೋದು, ಬಟ್ ಸಮಾಜದ ಬೆಳವಣಿಗೆ ಆಗಬೇಕಲ್ಲ. ನಾವೆಲ್ಲ ಯಾಕಿರೋದು? ಸಮಾಜದ ಕೆಲಸ ಮಾಡೋಕ್ಕಲ್ಲ ಇರೋದು. ಮಾಧ್ಯಮ ಯಾಕಿರೋದು? ಸಮಾಜದ ಕೆಲಸ ಮಾಡೋಕ್ಕಲ್ಲ ಇರೋದು. ನಾನು ಯಾವಾಗಲೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಬಲವಾದಂಥ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವು. ಮಾಧ್ಯಮ ಸ್ವತಂತ್ರವಾಗಿರಬೇಕು,
ಸ್ವತಂತ್ರವಾಗಿ ಆಲೋಚನೆ ಮಾಡಬೇಕು, ನಿರ್ಭೀತಿಯಿಂದ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಂಬಿಕೆ ಇಟ್ಕೊಂಡಿರ್ತಕ್ಕ. ನಾನು ಯಾರಿಗೂ ಯಾವತ್ತೂ ಯಾವ ಪತ್ರಿಕೆಯವನಿಗೂ ಯಾವ ಟಿ ವಿ ಚಾನಲ್ನವನಿಗೂ ಕೂಡ ಫೋನ್ ಮಾಡಲ್ಲ. ನಾನು ನನ್ನ ಮೇಲೆ ಸುಳ್ಳು ಸುದ್ದಿ ಬರೆದ್ರೂ ಕೂಡ ಮಾಡಲ್ಲ. ನೆಹರು ಕೂಡ ಇದನ್ನೇ ಇಟ್ಕೊಂಡಿದ್ರು. ನೆಹರು ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರ ಬಂದ ಮೇಲೆ, ಪ್ರಧಾನಿ ಆದ ಮೇಲೆ ಅವರು ಕೂಡ ಇಟ್ಕೊಂಡಿದ್ರು. ಯಾಕಂತಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಿಕಾ ಮಾಧ್ಯಮದ ಸ್ವಾತಂತ್ರ್ಯ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ಇದನ್ನು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಪ್ರಯತ್ನ ಆಗ್ಬೇಕು. ಆತ್ಮವಂಚನೆ ಆಗಬಾರ್ದು, ಆತ್ಮಾವಲೋಕನ ಮಾಡ್ಕೋಬೇಕು. ಒಂದು ಸಾರಿ ಆಮೇಲೆ ಈ ಪತ್ರಿಕೋದ್ಯಮ, ಟಿ ವಿ ಚಾನೆಲ್ಗಳು ಈ ಮೌಢ್ಯಗಳನ್ನೇ ಜಾಸ್ತಿ ಬೆಳೆಸೋದು. ಏನು ವೈಚಾರಿಕತೆ ಇಲ್ವಾ? ನನಗೊಂದು ಸಾರಿ ಆಶ್ಚರ್ಯ ಆಗುತ್ತೆ. ನನ್ನ ಕಾರ್ ಮೇಲೆ ಕಾಗೆ ಕೂಗ್ತ್ಕೊಬಿಟ್ಟಿತ್ತು. ಒಂದು ಟಿ ವಿ ಚಾನಲ್ನಲ್ಲಿ ಚರ್ಚೆ ಏನಪ್ಪ ಅದು ಚರ್ಚೆ ಅಂತಂದರೆ, ಸಿದ್ದರಾಮಯ್ಯ, ನಾನು ಬಜೆಟ್ಟು ಬಹುಶಃ ಜನವರಿ ತಿಂಗಳಿರಬೇಕು ಅನ್ನೋ ಕಾಣಿಸುತ್ತೆ, ಮಾರ್ಚ್ನಲ್ಲಿ ಬಜೆಟ್ ಮಂಡಿಸ್ತಾ ಇದ್ದೆ. ಸಿದ್ದರಾಮಯ್ಯ ಈ ಬಜೆಟ್ಟೇ ಮಂಡಿಸಲ್ಲ ಅಂತ ಒಂದು ವಾದ. ಆಮೇಲೆ ಒಂದು ವೇಳೆ ಬಜೆಟ್ ಮಂಡಿಸಿದ್ರೂ ಕೂಡ ಇನ್ನು 3 ತಿಂಗಳಲ್ಲಿ ಅವರ ಸರ್ಕಾರ ಕಳ್ಕೊಬಿಡ್ತಾರೆ ಅಂತ ಇನ್ನೊಂದು ವಾದ. ಇಬ್ಬರು ಪುರೋಹಿತರುಗಳು. ಆಮೇಲೆ ಅದಾದಮೇಲೆ ನಾನು ಇನ್ನು 2 ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ದೆ. ನಾನು ಏನು ನೋಡಿ ಎಷ್ಟು ಸುಳ್ಳು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ನಡೀತು. ಇಂಥವೆಲ್ಲ ಮಾಡಬೇಕಾ? ಇದು ಮಾಧ್ಯಮ ಅಂತ, ಇದನ್ನು ಮಾಧ್ಯಮದವರು ಅಂತ ಮಾಧ್ಯಮ ಸುದ್ದಿ ಅಂತ ಹೇಳೋಕ್ಕಾಗತ್ತಾ? ಇಂಥ ಸುದ್ದಿಗಳನ್ನೆಲ್ಲ ಪ್ರಕಟ ಮಾಡ್ತಾ ಕೂತ್ಕೊಬಿಡೋದು, ಜನಗಳ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಮಾಡೋದು. ಜನಗಳೆಲ್ಲ ಗೊಂದಲದ ಸಿಕ್ಕಾಕೊಂಡ್ಬಿಡ್ತಾರೆ. ಇವ್ರು ಹೇಳೋದು ಸರಿನಾ, ನಾವು ತಿಳ್ಕೊಂಡಿರೋದು ಸರಿನಾ, ಅಥವಾ ಸಿದ್ದರಾಮಯ್ಯ ಹೇಳೋದು ಸರಿನಾ, ಇನ್ನೊಬ್ಬ ಸರಿನಾ, ಈ ಗೊಂದಲದ ಸಿಕ್ಕಾಕೊಂಡ್ಬಿಡ್ತಾರೆ. ಅದಕ್ಕೆ ವಸ್ತುನಿಷ್ಠವಾಗಿ ವಿಚಾರಗಳನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ನಿಮಗೆಲ್ಲ ಸಹಾಯ ಮಾಡೋಣ. ಈಗ ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥ ಜರ್ನಲಿಸ್ಟ್ಗಳಿಗೆಲ್ಲ ಬಸ್ ಪಾಸ್ ಬೇಕು ಅಂತ ಈ ಶಿವಾನಂದ ಯಾವಾಗಲೂ ನನಗೆ ಹಿಡಿತಿದ್ದ. ಆಯ್ತಪ್ಪ ಮಾಡ್ಕೋಣ ಅಂತ ಹೇಳಿ ಮಾಡಿಕೊಟ್ಟಿದ್ದೀನಿ. ನಾಟ್ ದಟ್ ನನ್ನ ಪರ್ವ ಬರೀರಿ ಅಂತಲೆಲ್ಲ ಮಾಡಿಕೊಟ್ಟಿರೋದು, ನಮ್ಮ ಸರ್ಕಾರದ ಪರ್ವ ಬರೀರಿ ಅಂತಲೆಲ್ಲ. ಪಾಪ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಪತ್ರಕರ್ತರು ಕಷ್ಟದಲ್ಲಿದ್ದಾರೆ. ಅವ್ರಿಗೆಲ್ಲ ಕಷ್ಟ ಆಗ್ತದೆ, ಪಟ್ಟಣಕ್ಕೆ ಜಿಲ್ಲಾ ಕೇಂದ್ರಗಳಿಗೆ ಬರೋದು, ತಾಲೂಕು ಕೇಂದ್ರಗಳಿಗೆ ಬರೋದು ಅಂತೇಳಿ ಮಾಡಿಕೊಟ್ಟಿರೋದು. ಆಮೇಲೆ ಇನ್ನೊಂದು ಕಾರ್ಯಕ್ರಮ ಏನಪ್ಪ ಅಂತಂದರೆ, ಈ ಎಂಥದ್ದು ಮಾಧ್ಯಮದವರಿಗೆ ವಿಮೆ 5 ಲಕ್ಷದವರೆಗೆ ಆರೋಗ್ಯ ಸಂಜೀವಿನಿ, 5 ಲಕ್ಷದವರೆಗೆ ನಗದು ರಹಿತವಾದಂಥ ಟ್ರೀಟ್ಮೆಂಟು, ಅದನ್ನು ಕೂಡ ಮಾಡಿಕೊಡ್ಬೇಕು ಅಂತ ಮಾಧ್ಯಮದವರು ಕೇಳ್ತಾ ಇದ್ದರು. ಅದನ್ನು ಮಾಡಿಕೊಟ್ಟಿದ್ದೀವಿ. ಇನ್ನೂ ಏನಾದರೂ ಜನಪರವಾದಂಥ ಕಾರ್ಯಕ್ರಮ ಮಾಡ್ಕೊಳ್ಳೋಣ, ಆದರೆ ಸುಳ್ಳನ್ನು ಮಾತ್ರ ಬರೆಯೋಕ್ಕೆ ಹೋಗಬೇಡಿ. ಸುಳ್ಳು ಯಾವುದೂ ಸತ್ಯನೇ ಹೇಳೋಕ್ಕಾಗೋದಿಲ್ಲ, ಹೇಳೋಕ್ಕೆ ಕಷ್ಟ ಆಗ್ಬೋದು. ಆದರೆ ಗೊತ್ತಿದ್ದು ಸುಳ್ಳು ಹೇಳಕ್ಕೆ ಹೋಗಬೇಡಿ.
ಇನ್ನೊಬ್ರದ್ದು ತೇಜೋವಧ ಮಾಡೋಕ್ಕೋಸ್ಕರ ಮಾಡೋಕ್ಕೆ ಹೋಗ್ಬಾರ್ದು, ಅಥವಾ ಇನ್ಯಾವುದೋ ಕಾರಣಕ್ಕೋಸ್ಕರ ಮಾಡೋಕ್ಕೆ ಹೋಗ್ಬಾರ್ದು. ಅದು ಮಾಡಿದ್ರೆ ಸಮಾಜಕ್ಕೂ ಒಳ್ಳೆಯದಾಗ್ತದೆ, ಜನರಿಗೂ ಒಳ್ಳೆಯದಾಗ್ತದೆ, ಮತ್ತು ನಿಮ್ಮ ವೃತ್ತಿ ಧರ್ಮ ಎತ್ತಿಡ್ದಾಗೂ ಕೂಡ ಆಗ್ತದೆ. ಅದನ್ನು ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಇನ್ನೂ ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ, ಯಾಕಂತಂದರೆ ಬೇರೆ ವಿಚಾರಗಳನ್ನೆಲ್ಲ ಮಾತಾಡೋಕ್ಕೆ ಹೋದರೆ ನನ್ನನ್ನು ಕಾಂಗ್ರೆಸ್ನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಹೇಳಿ ಬಿಂಬಿಸೋಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ನನಗನ್ನಿಸಿದ್ದನ್ನು ಹೇಳಿದ್ದೀನಿ. ಈಗ ಇವ್ರು ಹೇಳಿದ್ರು, ತರೀಕೆರೆಯವರು ಹೇಳಿದ್ರು, 180 ರಾಷ್ಟ್ರಗಳಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಇದೆಯಲ್ಲ, ಅದರಲ್ಲಿ 151ನೇ ಸ್ಥಾನದಲ್ಲಿದ್ದೀವಿ ಅಂತ. ನೋಡಿ, ಗೊತ್ತಾಯ್ತಾ ಶಿವಾನಂದ? 180 ರಾಷ್ಟ್ರಗಳಲ್ಲಿ 151ನೇ ಸ್ಥಾನದಲ್ಲಿದ್ದೀವಿ ಅಂದಮೇಲೆ ನಿಜ ಸುದ್ದಿಗಾಗಿ ಸಮರ ಬೇಕಾಗಿತ್ತಲ್ವ? ಅಂದರೆ ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಆಯ್ತಲ್ಲ. ಸುಳ್ಳು ಅಂದರೆ ನೀವು ಹೇಳ್ತಾ ನೀವು ಯಾರನ್ನೂ ಹೇಳ್ತಾ ಇಲ್ಲ ನಾನು. ಅಂದರೆ ಸುಳ್ಳು ಇದೆಯಲ್ಲ, ಅದಕ್ಕೋಸ್ಕರ ನಿಜವಾದ ಸುದ್ದಿಗಾಗಿ ಸಮರ ಅಂತೇಳಿ ಚರ್ಚೆ ನಡೀತಾ ಇರೋದು. ಸೊ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ society, in the interest of the people, in the interest of the democracy, ನಾವೆಲ್ಲರೂ ಕೂಡ ಸತ್ಯ ಹೇಳಲಿಕ್ಕೆ ಪ್ರಯತ್ನ ಮಾಡೋಣ, ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡೋಣ. ನಿಮ್ಮೆಲ್ರಿಗೂ ಶುಭವಾಗಲಿ. ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.